ನಮಸ್ಕಾರ 24x7 ಕರ್ನಾಟಕ ತಮಗೆ ಸ್ವಾಗತ ಸುಸ್ವಾಗತ. ವಿತ್ ಪುನೀತ್ ನಾವು ಬಂದಿರೋಂಥದ್ದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ APMC ಅಧ್ಯಕ್ಷರನ್ನು ಭೇಟಿಯಾಗಲು. ಬನ್ನಿ ಅವರ ರಾಜಕೀಯ ಜೀವನ ಕುರಿತು ಒಂದೆರಡು ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ರಾಂಬಾಬು ಅಂತ. ಸರ್ ತಾವು ಯಾವ ಕ್ಷೇತ್ರದಲ್ಲಿ ಗೆದ್ದಿರೋಂಥದ್ದು? ಇಲ್ಲೇ ನಮ್ಮದು ಈ ಮಾರುಕಟ್ಟೆ 2 ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಹಾಂ, ಮೊಳಕಾಲ್ಮೂರು ಕ್ಷೇತ್ರ ತಳಕಲ್ಲಿ ಗೆದ್ದಿದೆ. ತಳಕಲ್ಲಿ ಗೆದ್ದಿರೋಂಥದ್ದು. ಓಕೆ ಸರ್. ಸರ್ ನಿಮಗೆ ಈ ರಾಜಕೀಯದಲ್ಲಿ ಎಷ್ಟು ವರ್ಷದ ಒಂದು ಅನುಭವ ಇದೆ ಸರ್? ಒಂದು 4 ರಿಂದ 5 ವರ್ಷ. 5 ವರ್ಷದ ಅನುಭವ ಇದೆ. ಸರ್ ಈ ರಾಜಕೀಯಕ್ಕೆ ನೀವು ಮೊದಲಿಗರಲ್ಲಿ ನಿಮ್ಮ ಮನೆತನದಿಂದ ಯಾರು ಫಸ್ಟೇ ಬಂದಿದ್ದೀರಾ ಸರ್? ಈಗ ಮುಂದಿಂದನೂ ರಾಜಕೀಯ ಒಡನಾಟ ಇತ್ತಾಗಲಿ ಹಾಂ, ಯಾರು ಸ್ಪರ್ಧಿಸಿರಲಿಲ್ಲ. ಹಾಂ. ಅಂದರೆ ರಾಜಕೀಯಕ್ಕೆ ನೀವೇ ಫಸ್ಟ್ ಬಂದಿರೋವಂಥದ್ದು ಅಂತ ಹೇಳ್ಬೋದು. ನಿಮ್ಮ ನಮ್ಮ ಅಣ್ಣ ಮನೆತನ? ನಮ್ಮ ದೊಡ್ಡಪ್ಪರ ಮಗ ಒಬ್ಬರು ಹಾಂ, PLD ಬ್ಯಾಂಕ್ ನಂಬರ್ ಆಗಿದ್ರು. ಹಾಂ. ಅದು ಬಿಟ್ಟರೆ ನಾನು. ನಿಮ್ಮ ಬ್ರದರ್ ಬಿಟ್ಟರೆ ನೀವೇ ಅಂತ ಹೇಳ್ಬೋದು. ಒಂದು ರಾಜಕೀಯ ಕುಟುಂಬ ಅಂತ ಹೇಳ್ಬೋದು. ಓಕೆ ಸರ್. ಸರ್ ಈ ರಾಜಕೀಯಕ್ಕೆ ಏನೊಂದು ಉದ್ದೇಶ ಇಟ್ಕೊಂಡ್ಬಂದ್ರಿ ಸರ್? ಸೋಷಿಯಲ್ ವರ್ಕ್, ಸೋಷಿಯಲ್ ವರ್ಕ್, ಜನಸೇವೆ, ರೈತರಿಗೆ ಒಂದು ಸೇವೆ ಮಾಡೋಣ ಅಂತ ಒಂದು ನಿಟ್ಟಲ್ಲಿ ಬಂದಿರೋಂಥದ್ದು. ಹೌದು, ಖಂಡಿತ. ರೈತರಿಗೋಸ್ಕರ ಬಂದಿರೋಂಥದ್ದು ಅಂತ ಹೇಳ್ಬೋದು. ಓಕೆ ಸರ್. ಸರ್ ನೀವು ಈ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ APMC ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ ರೈತರುಗಳಲ್ಲಿ ಕಂಡುಬರ್ತಿದ್ದಂಥ ಸಮಸ್ಯೆಗಳು ಏನೇನು ಕಂಡುಬರ್ತಿದೆ ಸರ್? ಈ ನಮ್ಮ ಮಾರ್ಕೆಟಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಮಾರ್ಕೆಟಿಗೆ ಬರೋ ಅವಕಾಶ, ಮಾರುಕಟ್ಟೆ ಬಗ್ಗೆ ಮಾಹಿತಿ, ಅವ್ರಿಗೆ ಸರಿಯಾದ ಅಳತೆ, ತೂಕ, ಅವ್ರಿಗೆ ಸರಿಯಾದ ಹಣ ಪಾವತಿ, ಅವ್ರಿಗೆ ಅವರ ತಂದಂಥ ದಾಸ್ತಾನನ್ನ ಸಂರಕ್ಷಿಸಿ ಇಡುವಂಥ ಗೋಡನ್ಗಳು, ಸುಮಾರು ಪ್ರಾಬ್ಲಮ್ಸ್ ಇದೆ. ಪ್ರಾಬ್ಲಮ್ಸ್ಗಳಿದ್ದು. ಸರ್ ನೀವು ಬಂದಾದ್ಮೇಲೆ ಆ ಸಮಸ್ಯೆಗಳಿಗೆ ಯಾವ ಥರ ಕ್ರಮ ಕೈಗೊಂಡ್ರಿ ಸರ್? ಇಲ್ಲ, ಈಗೆಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮಲ್ಲಿ ತೂಕ ಆಗ್ತಿದೆ. ಈಗ ಯುನಿಕ್ಯೂ ಮಾರ್ಕೆಟ್ ಅಂತ ಬಂದಿದೆ. ಈಗ ರೈತರಿಗೆ ಆನ್ಲೈನ್ ಮುಖಾಂತರ ಡೈರೆಕ್ಟಾಗಿ ಹಾಕಿ ಡೈರೆಕ್ಟಾಗಿ ಹಣ ಪಾವತಿ ಮಾಡಿ ತಮ್ಮ ದಾಸ್ತಾನನ್ನು ಏರುವಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಮತ್ತು ವ್ಯಾಪಾರ ಪಾರದರ್ಶಕತೆ ಇರೋದ್ರಿಂದ ಈಗ ಈ ಟೆಂಡರ್ ವ್ಯವಸ್ಥೆ ಎಲ್ಲ ಮಾರ್ಕೆಟಲ್ಲೂ ಅಳವಡಿಸಿದೆ. ಈಗ ಆಲ್ರೆಡಿ ಈ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಈ ಟೆಂಡರ್ ಪ್ರಕ್ರಿಯೆ ನಡೆಯೋದ್ರಿಂದ ಆಲ್ಮೋಸ್ಟ್ ಎಲ್ಲ ರೈತರಿಗೂ ಇದು ಅನುಕೂಲ ಆಗೇ ಆಗುತ್ತೆ. ಅವತ್ತಂತೆ ಹೇಳಕ್ಕೆ ಇಷ್ಟಪಡ್ತಾರೆ. ಅಂದರೆ ರೈತರು ತಂದು ಅವರು ಬೆಳೆದಿರೋಂಥ ಬೆಳೆಗೆ ಸರಿಯಾದ ಬೆಲೆ, ಸರಿಯಾದ ಕಾಂಪಿಟೇಷನ್ ಸಿಗ್ತದೆ ಅಂತ ಹೇಳಕ್ಕೆ ಸಿಗುತ್ತೆ ಇಷ್ಟಪಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ನಿಮ್ಮದು ಅವಧಿ ಬಂದು 3 ವರ್ಷ ಕಾಲಾವಧಿ ಮುಗಿದಿದೆ ಸರ್. ಹೌದು. ಈ 3 ವರ್ಷದಲ್ಲಿ ಏನೇನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿಸಿದ್ದಾರೆ ರೈತರಿಗೋಸ್ಕರ ಅಂದರೆ ನಮ್ಮ ಮಾರ್ಕೆಟಲ್ಲಿ ಮಾರುಕಟ್ಟೆ ಅಭಿವೃದ್ಧಿ ಅಂದರೆ ರೈತರು ಬಂದಿರೋದಕ್ಕಾಗಲಿ, ಅವ್ರು ತಂದಿರೋ ದಾಸ್ತಾನು ಮಾರ್ಕೊಂಡು ಹೋಗೋಕ್ಕಾಗಲಿ, ಅವ್ರಿಗೆ ಸರಿಯಾದ ಪೇಮೆಂಟ್ ಆಗೋ ರೀತಿ ಆಗಲಿ, ಪ್ರತಿಯೊಂದರಲ್ಲಿ ಯಾವುದೂ ತೊಂದರೆ ಇಲ್ಲದಂಗೆ ಸಕಾರಾತ್ಮಕವಾಗಿ ನಡ್ಕೊಂಡು ಹೋಗ್ತಿದೆ. ನಾವು ಮಾರುಕಟ್ಟೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ. ಮಾರುಕಟ್ಟೆ ಕಾಂಪಿಟೇಷನ್ ಬೆಳೀಲಿ ಅಂತೇಳಿ ಇಲ್ಲಿ ಗೋಡನ್ಗಳು ಒಂದು 200 ಮೆಟ್ರಿಕ್ ಟನ್ನವು, ಒಂದು 100 ಮೆಟ್ರಿಕ್ ಟನ್ನವು 6 ಗೋಡನ್ಗಳು ಸದ್ಯದಲ್ಲೇ ಉದ್ಘಾಟನೆ ಆಗ್ತಿದ್ದಾವೆ. ಮತ್ತು ಗ್ರಾಮೀಣ ಭಂಡಾರ ಯೋಜನೆಯಲ್ಲಿ ಅವರ ಮಾಲನ್ನು ಸಂರಕ್ಷಿಸ್ಕೊಳ್ಳೋಕ್ಕೆ 16 ಗೋಡನ್ಗಳ 200 ಮೆಟ್ರಿಕ್ ಟನ್ ಹಂಗೆ 16 ಗೋಡನ್ಗಳು ಆಲ್ರೆಡಿ ಮುಗ್ದಿರೋ ಹಂತದಲ್ಲಿದೆ. ಅಂದರೆ ಗೋಡನ್ ಕೂಡ ಮಾಡಿಸ್ತಾ ಇದ್ದೀರಿ? ಖಂಡಿತ. ಸರ್ ನಿಮಗೆ ಇನ್ನೂ 2 ವರ್ಷ ಕಾಲಾವಧಿ ಇದೆ ಸರ್? ಇನ್ನೂ 2 ವರ್ಷ. ಸರ್ ಈ 2 ವರ್ಷ ಕಾಲಾವಧಿಯಲ್ಲಿ ರೈತರಿಗೋಸ್ಕರ ಏನೇನೆಲ್ಲ ಕೆಲಸ ಕಾರ್ಯಗಳು ಮಾಡಿಸ್ಬೇಕು ಅಂತ ಯೋಚನೆಗಳು ಇಟ್ಕೊಂಡಿದ್ದೀರಿ ಅತಿ ಮುಖ್ಯವಾಗಿ? ಇಲ್ಲ, ಅವರು ನಮ್ಮ ರೈತರು ಮಾರ್ಕೆಟಿಗೆ ಬಂದಾಗ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಹಾಗೂ ಅವ್ರಿಗೆ ಇನ್ನು ನಮ್ಮ ಮಾರುಕಟ್ಟೆಗೆ ಹೆಚ್ಚಿನ ಜನ ಖರೀದಿದಾರರು ಕಾಂಪಿಟೇಷನ್ ಮಾಡಲಿಕ್ಕೆ ಹೆಚ್ಚಿನ ವರ್ತಕರನ್ನ ಬರೋ ಥರ ನಮ್ಮ ಮಾರುಕಟ್ಟೆಯನ್ನು ಗುರುತಿಸಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಅದರ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಸರ್ ನಿಮ್ಮ APMCಯಲ್ಲಿ ನಿಮ್ಮನ್ನು ಹೊರತುಪಡಿಸಿ ಇನ್ನೂ ಮುಖ್ಯ ಮೆಂಬರ್ಸ್ಗಳಿಗೆ ಯಾವ ಥರ ಒಂದು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಸರ್? ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮ ಸದಸ್ಯರೆಲ್ಲರೂ ಕೈ ಜೋಡಿಸ್ತಿದ್ದಾರೆ. ಇದೇ ಥರ ಎಲ್ಲರೂ ಸದಸ್ಯರು ಕೈ ಜೋಡಿಸಿದ್ರೆ ನಮ್ಮ ಮಾರುಕಟ್ಟೆಯಲ್ಲಿ
ನಮ್ಮ ರೈತರಿಂದ ನಾವು ಗೆದ್ದು ಬಂದಿರ್ತೀವಿ. ಆ ರೈತರಿಗೆ ಒಂದು ನ್ಯಾಯ ಮಾಡ್ದಂಗೆ ಆಗುತ್ತೆ. ಅಭಿವೃದ್ಧಿಯಲ್ಲಿ ಎಲ್ಲರ ಸಹಕಾರ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿಮಗೆ ಕಳೆದ ಒಂದು ಪ್ರಶ್ನೆ ಸರ್. ನೀವು ಈ ಸ್ಥಾನಕ್ಕೆ ಬರೋದು ನಿಮ್ಮ ಕ್ಷೇತ್ರದಲ್ಲಿ ಇರ್ತಾರೆ ಕಾರಣ, ಮತ ಕೇಳಿಸಿದ ಮತದಾರರ ಕಾರಣ. ನಿಮ್ಮ ಮತದಾರ ಬಂಧುಗಳಿಗೆ ನಮ್ಮ 24x7 ಕರ್ನಾಟಕ ಮೂಲಕ ಯಾವುದೇ ಒಂದು ಕೃತಜ್ಞತೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮನೆಯದಾಗಿ? ಅಂದರೆ ನಮ್ಮ APMC ಮಾರುಕಟ್ಟೆಗೆ ಎಲ್ಲ ರೈತರಿಗೆ ನಾನು ಹೇಳೋದಂದರೆ, ತಾವು ಬೆಳೆದಿರತಕ್ಕಂತಹ ಮಾಲನ್ನು ಅಧಿಕೃತವಾಗಿ ನಿಮಗೋಸ್ಕರ ನಿರ್ಮಿಸಿದಂಥ ಮಾರುಕಟ್ಟೆಗೆ ತಂದು ನಿಮ್ಮ ದಾಸ್ತಾನನ್ನು ಸರಿಯಾದ ಕಾಂಪಿಟೇಷನಲ್ಲಿ ಒಳ್ಳೆ ರೇಟ್ ಬರೋಂಗೆ ನಮ್ಮ ಮಾರ್ಕೆಟಲ್ಲೇ ತರಬೇಕು. ಮಾರುಕಟ್ಟೆ ಸರೌಂಡಿಂಗಲ್ಲಿ ಅದನ್ನು ಮಾರಬೇಕು. ಅಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಇರೋ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಏನು ಕೊಡ್ದಂಗೆ ಇಲ್ಲೇ ತಂದು ಮಾರುಕಟ್ಟೆಯಲ್ಲಿ ಮಾರಿ ಅದಕ್ಕೆ ಸರಿಯಾದ ವೈಜ್ಞಾನಿಕವಾದಂಥ ಬೆಲೆ ತಗೊಂಡು ಸರಿಯಾದ ರೀತಿಯಾಗೆ ತೂಕ ಆಗಿರೋಂಥ ಮಾಲನ್ನು ಇಲ್ಲಿ ನಮ್ಮ ಮಾರುಕಟ್ಟೆ ಕೊಟ್ಟು ಅವರು ತಮ್ಮ ಇದನ್ನು ಮಾರುಕಟ್ಟೆನ ಅಭಿವೃದ್ಧಿಪಡಿಸಬೇಕು. ಇದು ನಿಮಗೋಸ್ಕರ ಮಾಡಿರೋಂಥ ಮಾರುಕಟ್ಟೆ, ನೀವು ಸದುಪಯೋಗ ಪಡ್ಕೋಬೇಕಂತ ಈ ಮೂಲಕ ರೈತರು ಕೇಳಿ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಿಮ್ಮ ಜನಪ್ರಿಯ ನಾಯಕರನ್ನು ಅವರ ಅಭಿವೃದ್ಧಿ ಕೆಲಸಗಳನ್ನು ಅವ್ರು ಏನು ಹೇಳಿದ್ರು ಅಂತ. ರೈತರಾದವರು ಅಲ್ಲಿ ಮಾರೋಕ್ಕಿಂತ ಒಂದು ಮಾರುಕಟ್ಟೆಗೆ ಬಂದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗುತ್ತೆ, ಏನೇ ಒಂದು ವಸ್ತುಗೂ ಒಂದು ಇದು ಇರುತ್ತೆ ಅಂತ ಹೇಳ್ತಾರೆ. ರಾಜಕೀಯ ಜೀವನ ಇದೇ ಥರ ಸಾಗಲಿ ಅಂತ ಹೇಳ್ತಾರೆ.